ಭಾರತ ಹಳ್ಳಿಗಳ ದೇಶ. ನಮ್ಮ ಸಂಸ್ಕೃತಿ, ನಮ್ಮ ನೆಲೆ, ನಮ್ಮ ಬದುಕಿನ ಅಸ್ತಿತ್ವವೇ ಹಳ್ಳಿಗಳಲ್ಲಿದೆ. ಇಂದಿಗೂ 70%ಕ್ಕೂ ಹೆಚ್ಚು ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ಆದರೆ ಶಿಕ್ಷಣ, ಆರೋಗ್ಯ, ಉದ್ಯೋಗದಂತಹ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಹಳ್ಳಿಗಳ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮಗಳಲ್ಲಿ ರೈತರು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ನಲುಗಿ ತಮ್ಮ ಬೆಳೆಗಳಿಗೆ ಸರಿಯಾದ ಬೆಲೆಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಮಹಿಳೆಯರು ಇಂದಿಗೂ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಹೋರಾಡುತ್ತಿದ್ದಾರೆ. ಯುವಕರು ಉದ್ಯೋಗಕ್ಕಾಗಿ ಊರು ಬಿಟ್ಟು ನಗರಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವೆಂದರೆ ಸ್ವರಾಜ್ಯದ ಕಲ್ಪನೆ. ದಶಕಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರು ಕನಸು ಕಂಡದ್ದು ಇದೇ: ಸ್ವಾವಲಂಬಿ ಹಳ್ಳಿಗಳು, ಸ್ವಾವಲಂಬಿ ಭಾರತ. ಗಾಂಧೀಜಿಯವರ ಆ ಕನಸು ದುರಾದೃಷ್ಟವಶಾತ್ ಇಂದಿಗೂ ಸಂಪೂರ್ಣವಾಗಿ ನನಸಾಗಿಲ್ಲ. ಆದರೆ ಇಂದು ಆ ಕನಸಿಗೆ ಹೊಸ ಚೈತನ್ಯ ತುಂಬುವ ಸಮಯ ಬಂದಿದೆ. ಈ ನಿಟ್ಟಿನಲ್ಲಿ ಮೇಲುಕೋಟೆಯ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ ಸ್ವರಾಜ್ ಉತ್ಸವ ಎಂಬ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದು ಕೇವಲ ಒಂದು ಸಾಂಸ್ಕೃತಿಕ ಕೂಟವಲ್ಲ, ಇದು ಹಳ್ಳಿಗಳ ಬದುಕನ್ನು ಬದಲಾಯಿಸುವ ಕ್ರಾಂತಿಕಾರಿ ಹೆಜ್ಜೆ. ಈ ಉತ್ಸವದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಸಾಧನೆ ಮಾಡಿದ 30ಕ್ಕೂ ಹೆಚ್ಚು ಸ್ವಯಂ ಸೇವಾ ಹಾಗೂ ಸರ್ಕಾರೇತರ ಸಂಘಟನೆಗಳು ಭಾಗವಹಿಸುತ್ತಿವೆ. ಆನೋಡ್, ಆಶಾ, ದಿಶಾ, ಬಜ್ ವುಮೆನ್, ಸಾಹಸ್ ಫೌಂಡೇಶನ್, ಪ್ರಾಜೆಕ್ಟ್ ಡಿಫೈ, ಪಾಲಿಟಿ ಆಕ್ಷನ್ ಲ್ಯಾಬ್ ಇನ್ನು ಮುಂತಾದ ಸಂಸ್ಥೆಗಳು ಕೃಷಿ, ಆರೋಗ್ಯ, ಶಿಕ್ಷಣ, ಮಹಿಳಾ ಸಬಲೀಕರಣ, ಉದ್ಯಮಶೀಲತೆ ಸೇರಿದಂತೆ 11 ಪ್ರಮುಖ ವಿಷಯಗಳ ಸುತ್ತ ಚರ್ಚೆಗಳು, ಸಂವಾದಗಳು ಮತ್ತು ಪ್ರದರ್ಶನಗಳು ನಡೆಸಲಿವೆ. ರೈತರಿಗೆ ಇದು ಅಪರೂಪದ ಅವಕಾಶ. ಕೃಷಿಯಲ್ಲಿನ ನವೀನತೆ, ತಂತ್ರಜ್ಞಾನ, ಮಾರುಕಟ್ಟೆ ಸಂಪರ್ಕ ಎಲ್ಲದರ ಬಗ್ಗೆ ನೇರವಾಗಿ ತಿಳಿದುಕೊಳ್ಳಬಹುದಾದ ವೇದಿಕೆ ಇದು. ಯುವಕರಿಗೆ ಸ್ವ ಉದ್ಯೋಗ ಮತ್ತು ಹಳ್ಳಿಯಲ್ಲಿಯೇ ಹೊಸ ಅವಕಾಶಗಳನ್ನು ಸೃಷ್ಟಿಸುವ ಜಾಗ ಇದು. ಉದ್ಯಮಶೀಲರಾಗುವ ಕನಸು ಹೊತ್ತ ಯುವಕರು ತಮ್ಮ ಬಳಿ ಇರುವ ಉದ್ಯಮದ ಆಲೋಚನೆಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಹಲವು ಹೊಸ ದಾರಿಗಳನ್ನು ಕಂಡುಕೊಳ್ಳಬಹುದು. ಮಹಿಳೆಯರಿಗೆ ಶಕ್ತಿ, ಮಕ್ಕಳಿಗೆ ಭವಿಷ್ಯ, ಹಳ್ಳಿಗಳಿಗೆ ಸ್ವಾವಲಂಬನೆ ಇವೆಲ್ಲದರತ್ತ ಕರೆದೊಯ್ಯುವ ಪ್ರಾರಂಭವೇ ಈ ಉತ್ಸವ. ಸ್ವರಾಜ್ ಉತ್ಸವ ಕೇವಲ ಒಂದು ದಿನದ ಕಾರ್ಯಕ್ರಮವಲ್ಲ, ಬದಲಿಗೆ ಇದು ಒಂದು ಚಳುವಳಿ ಎಂಬುದು ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರ ಅಭಿಪ್ರಾಯ. ಇದು ಹಳ್ಳಿಗಳನ್ನು ಬದಲಾಯಿಸುವ ದೀಪ, ಗ್ರಾಮೀಣ ಆರ್ಥಿಕತೆಯ ನವೀಕರಣ ಮತ್ತು ಸುಸ್ಥಿರ ಭಾರತದ ಹೆಜ್ಜೆಯಾಗಿದೆ. ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಇವತ್ತೇ ನಡೆಯಕ್ಕ ನಮ್ಮ ನಡೆ ಸ್ವರಾಜ್ಯ ಗ್ರಾಮದೆಡೆಗೆ. ನಮ್ಮ ಬದುಕು ನಮ್ಮ ಕೈಯಲ್ಲಿ. ಬನ್ನಿ, ಕೈ ಜೋಡಿಸಿ ಸ್ವರಾಜ್ ಉತ್ಸವದ ಭಾಗವಾಗಿರಿ. ಇದು ಕೇವಲ ಉತ್ಸವವಲ್ಲ, ಇದು ಹಳ್ಳಿ ಬದುಕನ್ನು ಬದಲಾಯಿಸುವ ಜನಚಳುವಳಿ.